ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿರೋದ್ರಿಂದ ಜೆಡಿಎಸ್ಗೆ ಏನು ಮುಜುಗರ ಇಲ್ಲ, ಜೆಡಿಎಸ್ ಪಕ್ಷಕ್ಕೆ ಯಾವುದೇ ತರಹದ ಮುಜುಗರನೇ ಇಲ್ಲ ಅಂತ ಹೇಳಿ ನಾಯಕರು ಮಾತಾಡ್ತಾ ಇದ್ದಾರೆ. ಈಗಾಗಲೇ ನಾವು ಪ್ರಜ್ವಲ್ನನ್ನ ಉಚ್ಚಾಟನೆ ಮಾಡಿ ಹಾಕಿದ್ದೀವಲ್ಲ, ಉಚ್ಚಾಟನೆ ಮಾಡಿಬಿಟ್ಟಿದ್ದೀವಿ, ಪಕ್ಷದಿಂದ ಆಚೆ ಹಾಕಿಬಿಟ್ಟಿದ್ದೀವಿ ಪ್ರಜ್ವಲ್ ರೇವಣ್ಣನನ್ನ. ಜೆಡಿಎಸ್ಗೆ ಯಾಕ್ರಿ ಮುಜುಗರ ಆಗಬೇಕು ಅಂತ ಟಿ ದೇವೇಗೌಡರು ಮಾತಾಡಿದ್ದಾರೆ. ಪ್ರಜ್ವಲ್ ಅರೆಸ್ಟ್ ಆಗಬೇಕು ಅಂತ ಹೇಳ್ತಾ ಇದ್ರು. ಈಗ ಆಗಿದೆಯಲ್ಲಪ್ಪ, ಆಗಿದೆ. ಹಾಗೆಯೇ ಈಗ ಪೆನ್ ಡ್ರೈವ್ ಹಂಚಿದ್ರಲ್ಲ, ಅವರು ಅರೆಸ್ಟ್ ಆಗಬೇಕೀಗ. ಯಾರಿಗೆ ಅನ್ಯಾಯ ಆಗಿದೆಯೋ ಸರ್ಕಾರ ಅವರ ಪರವಾಗಿ ನಿಂತ್ಕೊಳ್ಬೇಕು. ಈ ಬಗ್ಗೆ ಬಿಜೆಪಿ ನಾಯಕರ ಜೊತೆಗೂ ಕೂಡ ಜೆಡಿಎಸ್ ನಾಯಕರು ಮಾತನಾಡಿಲ್ಲ. ಹಾಸನದಲ್ಲಿ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಟಿ ದೇವೇಗೌಡರ ಹೇಳಿಕೆ ಇದು. ನಮ್ಮ ಪ್ರತಿನಿಧಿ ಪ್ರಕಾಶ್ ಟಿ ದೇವೇಗೌಡರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಟಿ ದೇವೇಗೌಡರು ನೋಡಿ. ಈಗಾಗಲೇ ವಿಧಾನ ಪರಿಷತ್ ಚುನಾವಣೆ ನಡೀತಾ ಇದೆ, ಶಿಕ್ಷಕರ ಕ್ಷೇತ್ರದ ಚುನಾವಣೆ ಕೂಡ ನಡೀತಾ ಇದೆ. ಇಲ್ಲಿಗೆ ಮೈಸೂರು ನಾಯಕ ಟಿ ದೇವೇಗೌಡರು ಕೂಡ ಈಗಾಗಲೇ ಬಂದಿರುವಂಥದ್ದು. ಸರ್ ಈಗ ಚುನಾವಣೆ ನಡೀತಾ ಇದೆ ಸರ್. ಚುನಾವಣೆಗೆ ಇವತ್ತು ಪ್ರಯುಕ್ತ ನಿಮ್ಮ ಜೆಡಿಎಸ್ ನಾಯಕರು ಮೀಟಿಂಗ್ ಮಾಡಿದ್ರಿ, ಮೊದಲನೇ ಮೀಟಿಂಗ್ ಮಾಡಿದ್ರಿ, ಹೇಗೆ ಅನ್ನಿಸ್ತದೆ ಸರ್? ಹಾಸನ ಜಿಲ್ಲೆನಲ್ಲಿ ಎಲ್ಲ ಒಂದು ರೌಂಡ್ ಹೋಗಿ ಬಂದವ್ರೆ. ನಮ್ಮ ಬಾಲಕೃಷ್ಣ ಅವರೇ ಹೇಳ್ತಾ ಇದ್ರು, ಅವ್ರು ಆಲೇ 2 ರೌಂಡ್ ಹೋಗಿ ಬಂದವ್ರೆ, ಎಲ್ಲ ಪಾಸಿಟಿವ್ ಆಗಿದ್ದಾರೆ. ನಮ್ಮ ಪಕ್ಷಕ್ಕೆ NDA ಅಭ್ಯರ್ಥಿಗೆ ಓಟಾಗಿ ಗೆಲ್ಲಿಸ್ತೀವಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಅಚಲವಾದ ವಿಶ್ವಾಸ ಹೇಳ್ತಾ ಇದ್ರು. ಅದರಿಂದ ಎಲ್ಲರ ಉತ್ಸಾಹ, ಒಂದು ಒಗ್ಗಟ್ಟಿದೆ. ಸರ್, ಈಗ ಈ ಹಿಂದೆ ಜೆಡಿಎಸ್ನವರು ಕೂಡ ಆರೋಪ ಮಾಡಿದರು, ಕಾಂಗ್ರೆಸ್ನವರು ಕೂಡ ಹೇಳಿದರು. ಅಂದರೆ ಈ ಕೆಲವೊಂದು ಬಿಜೆಪಿ ಲೀಡರ್ಸ್ಗಳು ಜೆಡಿಎಸ್ಗೆ ಸಪೋರ್ಟ್ ಮಾಡಿಲ್ಲ ಅನ್ನುವ ಆರೋಪವನ್ನು ಕೂಡ ಮಾಡಿದರು ಸರ್ ಈ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ. ನೋಡಪ್ಪ, ಈ ಚುನಾವಣೆಯಲ್ಲಿ ನಾನು ಲೋಕಸಭಾ ಚುನಾವಣೆಯಲ್ಲಿ ಬಂದಿರಲಿಲ್ಲ. ಈ ಚುನಾವಣೆ ನಾವು ನೋಡ್ತಾ ಇದ್ದೀವಿ, ಬಿಜೆಪಿ ಮುಖಂಡರುಗಳು ಕೂಡ ವಾಲಂಟಿಯರ್ ಬಂದು ಮಾಡ್ತಾ ಇದ್ದಾರೆ. ಎಲ್ಲ ಸುರೇಶು, ಮಂಜುನಾಥ್ ಅವರು, ನಮ್ಮ ಪ್ರೀತಮ್ ಗೌಡರು ಎಲ್ಲರೂ ಕೂಡ ಬೆಂಬಲ ಕೊಟ್ಟಿದ್ದಾರೆ. ತಾಲೂಕು ಅಧ್ಯಕ್ಷಗಳು, ಬಿಜೆಪಿ ಮಾಜಿ ಶಾಸಕರುಗಳು, ಹಾಲಿ ಶಾಸಕರು, ಅಲ್ಲಿ ಪದಾಧಿಕಾರಿಗಳು ಎಲ್ಲರೂ ಒಗ್ಗಟ್ಟಾಗಿ ಬಂದವ್ರೆ, ಎಲ್ಲರೂ ಬೆಂಬಲ ಕೊಡ್ತಾವ್ರೆ. ಸರ್, ಈಗ ನಿಮ್ಮ ಪಕ್ಷದ ಅಭ್ಯರ್ಥಿ ಹೇಗೆ ಗೆಲ್ಬೋದು, ಎಷ್ಟು ಮತಗಳ ಅಂತರದಲ್ಲಿ ಗೆಲ್ಬೋದು ಅಂತ? ಅಲ್ಲಿ ನೇರ ಫೈಟ್ ಇದೆ ಕಾಂಗ್ರೆಸ್ಸು NDA ಅಭ್ಯರ್ಥಿಗೆ. ಮೊದಲನೇ ರೌಂಡಲ್ಲೇ ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಸರ್, ಇನ್ನೊಂದು ಬಹಳ ಪ್ರಮುಖವಾದ ವಿಚಾರ, ಈ ಪ್ರಜ್ವಲ್ ರೇವಣ್ಣಗೆ ಸಂಬಂಧಪಟ್ಟಂತಹ ಕೇಸು ಈಗಾಗಲೇ ಬಂಧನ ಆಗಿದೆ. SIT ಅವರು ವಶಕ್ಕೆ ಹೋಗಿರುವಂಥದ್ದು. ನೀವು ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದೀರಿ ಸರ್, ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ರಿಯಾಕ್ಷನ್ ಏನಿಲ್ಲ. ಪ್ರಜ್ವಲ್ ಅವರು ಬಂದು ಸರೆಂಡರ್ ಆಗಿರ್ತಕ್ಕಂಥದ್ದು, ಅವರೇ ಹೇಳಿರ್ತಕ್ಕಂಥದ್ದು, ಇದೆಲ್ಲ ಗಮನಿಸಿದ್ದೀವಿ. SIT ಅವರು ಕೂಡ ಅವ್ರನ್ನ ಏರ್ಪೋರ್ಟಲ್ಲಿ ಹೋಗಿ ಬಂಧನ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡಿದ್ದೀವಿ. ತನಿಖೆ ನಡೀಲಿ, ತನಿಖೆ ವರದಿಯಿಂದ ಏನು ಬರುತ್ತೆ ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ನಾವು ಮೊದಲೇ ಹೇಳ್ಬಿಟ್ಟಿದ್ದೀವಿ, ನಾವು ಯಾವುದೇ ವರದಿ ಬರೋಕ್ಕೆ ಮುಂಚಿತವಾಗಿ ಈ ಪ್ರಜ್ವಲ್ ಮೇಲೆ ಆಪಾದನೆ ಬಂದು ಕೂಡಲೇ ಅವ್ರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಿದ್ದೀವಿ. ವರದಿ ಬಂದ ಮೇಲೆ ಮುಂದಿನ ತೀರ್ಮಾನ ಕೈಗೊಳ್ತೀವಿ. ಈ ಪೆನ್ ಡ್ರೈವ್ ವಿಚಾರ ನಿಮ್ಮ ಲೋಕಸಭಾ ಚುನಾವಣೆ ಮೇಲೆ ಎಫೆಕ್ಟ್ ಆಗಿದೆಯಾ, ಆಗಿಲ್ವಾ ಸರ್? ಯಾವುದೇ ಪರಿಣಾಮ ಬೀರಿಲ್ಲ. ನಮ್ಮ ಮೊದಲನೇ ಸುತ್ತಲೇ 14 ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದಿದೆ, ಅಷ್ಟು ಕೂಡ ಗೆಲ್ತೀವಿ. ಈಗ ಎರಡನೇ ಬಾರಿ SIT ಅವರು ಭವಾನಿ ರೇವಣ್ಣರವ್ರಿಗೂ ಕೂಡ SIT ನೋಟಿಸ್ ಕೊಟ್ಟಿದೆ. ನಾಳೆ ವಿಚಾರಣೆಗೆ ಬರ್ತೀವಿ ಹೊಳೆನರಸೀಪುರಕ್ಕೆ ಅನ್ನುವ ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು. ಇದಕ್ಕೆ ನಿಮ್ಮ ಅದೆಲ್ಲ ಕಾನೂನುಬದ್ಧವಾಗಿ ಏನು ಮಾಡಬೇಕು ಅದನ್ನು ಅವರು ಮಾಡ್ತಾರೆ, ಕಾನೂನುಬದ್ಧವಾಗಿ ಇವರು ಮಾಡ್ತಾರೆ. ಸರ್, ಆಮೇಲೆ ಇನ್ನೊಂದು, ಈ ಪೆನ್ ಡ್ರೈವ್ ಹಂಚಿದವ್ರ ಬಗ್ಗೆ ಇನ್ನೂ ಕೆಲವ್ರನ್ನ ಬಂಧನ ಮಾಡಿಲ್ಲ, ಇನ್ನೂ ಕೆಲವರು ಹಾಗೆ ಓಡಾಡ್ತಾ ಇದ್ದಾರೆ ಅನ್ನೋದು ಸಾರ್ವಜನಿಕವಾಗಿ ಆರೋಪ ಇರುವಂಥದ್ದು ಸರ್. ಪ್ರತಿಯೊಬ್ಬರು, ನಾವು ಅಷ್ಟೇ ಅಲ್ಲ, ಸಂಘ ಸಂಸ್ಥೆಯವರು ಕೂಡ ಅಷ್ಟೇ, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು, ಪ್ರಜ್ವಲ್ರ ಬಂಧನ ಮಾಡಬೇಕು ಅಂತಲೇ ಅವ್ರು ಕೂಗಿರೋದು. ಪ್ರಜ್ವಲ್ರ ಬಂಧನ ಆಗಿದೆ, ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಪೆನ್ ಡ್ರೈವ್ ಯಾರು ವಿತರಣೆ ಮಾಡಿದ್ರು, ಯಾರು ತಯಾರು ಮಾಡಿದ್ರು, ಅವ್ರ ಕ್ರಮ ತಗೋಬೇಕು ಅನ್ನೋದೇ ಎಲ್ಲರ ಒತ್ತಾಯ. ಇದಿಷ್ಟು ಮೈಸೂರಿನ ಶಾಸಕರು ಟಿ ದೇವೇಗೌಡರು ಜೊತೆಗೆ ಕೋರ್ ಕಮಿಟಿ ಅಧ್ಯಕ್ಷರು ಕೂಡ ಹೇಳುವಂಥ ಮಾತು. ಕ್ಯಾಮರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ TV5 ಹಾಸನ.